ಹಿರಿಗೆ ನನ್ನ ಅನಂತ ನಮಸ್ಕಾರಗಳು. ಯಾಕಂದರೆ ಇಡೀ ರಾಜ್ಯದಲ್ಲಿ ನನ್ನ ತವರೂರು ಅರಸೀಕೆರೆ ತಾಲೂಕು ಇಲ್ಲಿಯ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಯ ಮುಖಂಡರುಗಳು ಒಟ್ಟಾರೆ ಕರವೇ ಜೊತೆಯಲ್ಲಿ ಸೇರಿ ಒಂದು ಅಪೂರ್ವವಾದಂಥ ಬಂದನ್ನು ಆಚರಣೆ ಮಾಡಿದಂಥದ್ದು. ಅದು ನಾರಾಯಣಗೌಡರು ಜೈಲಿಗೆ ಹೋಗಿದ್ದಾರೆ ಹೋರಾಟದಲ್ಲಿ ಅನ್ನೋದಕ್ಕಿಂತ ಇಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಕನ್ನಡದ ಧ್ವನಿ ಎಲ್ಲ ಕಾಲಕ್ಕೂ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ. ಯಾಕೆಂದರೆ ಇತ್ತೀಚೆಗೆ ಒಂದು ಘಟನೆ ನಡೀತು, ಯಾರಿಗೂ ಗೊತ್ತಿಲ್ಲ, ಬಹುತೇಕರಿಗೆ ಗೊತ್ತಿಲ್ಲ. ಯಾವ ಉತ್ತರ ಭಾರತದಿಂದ ಬಂದಂಥ ಗುಜರಾತಿಗಳು, ಸಿಂಧಿಗಳು, ಮಾರ್ವಾಡಿಗಳು ಇವರು ನಾನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ. ಅದು ಸುದ್ದಿ ಆಗಲಿಲ್ಲ. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಅವರ ಬೇಡಿಕೆ ಏನಿರುತ್ತೆ ಅಂದರೆ, ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಯಾವ ನಾಡಪ್ರಭು ಕೆಂಪೇಗೌಡರು ಕಟ್ಟಂಥ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಬಹುಸಂಖ್ಯಾತರು ನಾವಿದ್ದೀವಿ ಅನ್ನುವ ಕಾರಣ ಇಟ್ಕೊಂಡು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ. ಬಹುಶಃ ನಾನು ಜೈಲಿಂದ ಹೊರಗಡೆ ಇದ್ದಿದ್ದರೆ ಆ ಮನವಿ ಕೊಡಲಿಕ್ಕೆ ಬಿಡ್ತಿರಲಿಲ್ಲ. ನಾನು ಜೈಲಿಗೆ ಹೋಗೋಕ್ಕೂ ಒಂದು ಕಾರಣ ಇದೆ, ಸರ್ಕಾರ ಈ ಥರದ ತೀರ್ಮಾನ ತಗೊಳ್ಳೋಕ್ಕೂ ಒಂದು ಕಾರಣ ಇದೆ. ಇವತ್ತು ಕನ್ನಡ ಪರ ಹೋರಾಟದಲ್ಲಿ ಕನ್ನಡದ ನಾಡುನುಡಿಯ ವಿಚಾರ ಬಂದಾಗ ಕೇಳುವಂಥ ಒಂದು ಗಟ್ಟಿ ಧ್ವನಿ ಅದು ಕರ್ನಾಟಕ ರಕ್ಷಣಾ ವೇದಿಕೆ, ಕರವೇ. ಆ ಧ್ವನಿಯನ್ನು ಅಡಗಿಸಬೇಕು ಅನ್ನುವ ಅನೇಕ ತೆರೆಯ ಹಿಂದೆ, ತೆರೆಯ ಮುಂದೆ ಅನೇಕ ಶಕ್ತಿಗಳು ಕಾಯ್ತಾ ಇತ್ತು. ಅದರಲ್ಲಿ ಈ ಭಾಷಾ ಅಲ್ಪಸಂಖ್ಯಾತರು ಹೇಳ್ಕೊಳ್ಳುವಂಥ ಬಂಡವಾಳಶಾಹಿಗಳಿದ್ದಾರಲ್ಲ, ಈ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು, ಹೊರಗಡೆಯಿಂದ ಬಂದಂಥವರು, ಇವರು ಸಹ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಏನಾದರೂ ಮಾಡಿ ನಾರಾಯಣಗೌಡರು ಒಂದು 2-3 ತಿಂಗಳು ಜೈಲಿಂದ ಆಚೆಗೆ ಬರದಂತೆ ನೋಡಿಕೊಳ್ಳಿ ಅನ್ನುವ ವಿಚಾರವನ್ನು ನನಗೆ ಹೇಳಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಇರಲಿ, ಇಂಥದಕ್ಕೆಲ್ಲ ಸಿಡ್ಡು ಹೊಡೆದು ನಾನು 25-30 ವರ್ಷದ ಅವಧಿಯಲ್ಲಿ ಎಂತೆಂಥ ಶಕ್ತಿಗಳನ್ನೆಲ್ಲ ನಾನು ಎದುರಿಸ್ಕೊಂಡೇ ಬಂದಿದ್ದೀನಿ ಕನ್ನಡದ ವಿಚಾರದಲ್ಲಿ. ಈಗಲೂ ಅಷ್ಟೇ, ಸಾಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಭಾರಿ ಕಾಳಜಿ ಇತ್ತು, ಕಳಕಳಿ ಇತ್ತು. ಒಂದಷ್ಟು ನಾಡು ನುಡಿ ವಿಚಾರ ಬಂದಾಗ ನಿಷ್ಠೆಯಿಂದ, ಬದ್ಧತೆಯಿಂದ, ನಿಜವಾದ ಕಾಳಜಿ ವಹಿಸ್ತಾರೆ ಅನ್ನೋದು ಇತ್ತು. ಹಾಗಾಗಿ ಅವ್ರನ್ನ ಒಂದಷ್ಟು ನಾನು ಗೌರವದಿಂದ ನೋಡ್ತಾ ಇದ್ದೆ. ಆದರೆ ಇವೆಲ್ಲ ಬಂಡವಾಳಶಾಹಿಗಳು ಯಾರ್ಯಾರನ್ನ ಹೋಗಿ ಸಂಪರ್ಕ ಮಾಡಿದ್ರೋ ಗೊತ್ತಿಲ್ಲ. ಅದಾದ ನಂತರ ಸಿದ್ದರಾಮಯ್ಯವರ ವರ್ತನೆ ಅದು ಯಾಕೆ ಬದಲಾವಣೆ ಆಯಿತೋ ಗೊತ್ತಿಲ್ಲ. ಅಲ್ಲಿ ಎಲ್ಲ ಶಕ್ತಿಗಳು ಸೇರಿ ಕನ್ನಡದ ಧ್ವನಿಯನ್ನು, ನಾರಾಯಣಗೌಡರು ಧ್ವನಿಯಲ್ಲ, ಕನ್ನಡದ ಧ್ವನಿಯನ್ನು ಅಡಗಿಸ್ಬೇಕು ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ನನ್ನ ಆ ಹೋರಾಟವನ್ನು ಹತ್ತಿಕ್ಕಬೇಕು, ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ನಡೀಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಅನೇಕ ಬಂಡವಾಳಶಾಹಿಗಳು ಪ್ರಯತ್ನ ಮಾಡ್ತಾರೆ. ಅದು ಅವರು ವಿಫಲವಾಗುತ್ತೆ. ಇಡೀ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ತೊಗೊಂಡು ಹೋಗಬೇಕು ಅಂದಾಗ ಮೊದಲನೇ ಆಯ್ಕೆ ಮಾಡಿಕೊಂಡಿದ್ದು ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ. ಇಡೀ ಬೆಂಗಳೂರಿನ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೊಂದು ಚಳುವಳಿ ನಡೆದಿರಲಿಲ್ಲ. ಅಂಥ ಚಳುವಳಿಗೆ ನಾಂದಿ ಆದಂಥದ್ದು ಈ ಹೋರಾಟ, 27ರ ನಾಮಫಲಕ ಹೋರಾಟ. ಸರ್ಕಾರಕ್ಕೂ ಅರಿವಾಯಿತು, ಹೌದು ಅಲ್ವಾ, ನಾನು ಜೈಲಿಗೆ ಹೋಗ್ಬೋದು, ಜೈಲಲ್ಲಿ ನನಗೆ ಕೊಡಬಾರದ ಮಾನಸಿಕವಾದಂಥ ಹಿಂಸೆ ಕೊಟ್ಟಿರ್ಬೋದು. ಆದರೆ ಒಂದು ಸರ್ಕಾರ ಏಕಾಏಕಿ ಅರ್ಥ ಮಾಡ್ಕೊಂತು, ಈಗ ನಾವು ಸರಿಯಾದ ಸಮಯಕ್ಕೆ ಒಂದು ತೀರ್ಮಾನಕ್ಕೆ ಬರಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂತು. ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂತು. ಶೇಕಡ ನಾಮಫಲಕದ 60 ಮತ್ತು 40, 60 ಕನ್ನಡ,
40 ಬೇರೆ ಭಾಷೆಯನ್ನು ಬಳಸ್ಬೋದು ಅಂತೇಳಿ ಸಚಿವ ಸಂಪುಟ ತೀರ್ಮಾನ ಆಗಿ ಸುಗ್ರೀವಾಜ್ಞೆ ಜಾರಿಗೆ ತಂತು. ಇದೆಲ್ಲ ಆಗಿದ್ದು ಯಾವ ಕಾರಣಕ್ಕೆ? ಕರವೆಯ ಗಟ್ಟಿಯಾದ ಬಲಿಷ್ಠವಾದ ನ್ಯಾಯಬದ್ಧವಾದ ಹೋರಾಟದಿಂದಾಗಿ ಇದು ಆಯಿತು. ಅದು ನಾನು ಇಲ್ಲಿ ಒಂದು ಮಾತು ಹೇಳ್ತೀನಿ. ಇಲ್ಲಿ ಸಿದ್ದರಾಮಯ್ಯನವರು ಸೋತಿದ್ದಾರೆ, ಡಿ ಕೆ ಶಿವಕುಮಾರ್ ಸೋತಿದ್ದಾರೆ, ಮತ್ತು ದಯಾನಂದ್ ಅಂತ ಹೇಳಿ ಪೊಲೀಸ್ ಕಮಿಷನರ್, ಅವನೊಬ್ಬ ನನಗೆ ಅನಿಸುತ್ತೆ ಅವನೊಬ್ಬ ಮೀರು ಸಾಧಕ. ಯಾಕೆಂದರೆ ನಾನು ಜೈಲಲ್ಲಿ ಕೂತಿದ್ದಾಗ ಸಂದರ್ಭದಲ್ಲಿ ಹುಡುಕಿ ಎಲ್ಲೆಲ್ಲಿ ನಾರಾಯಣಗೌಡರದು ಕೇಸ್ ಇದೆ ಅದನ್ನು ಹುಡುಕಿ ತೊಗೊಂಬನಿ ಅಂತ ಹೇಳಿ ಇಡೀ ಬೆಂಗಳೂರಿನ ಎಲ್ಲ ಠಾಣೆಗಳಿಗೆ ವೈರ್ಲೆಸ್ ಮೆಸೇಜ್ ಕಳಿಸ್ತಾರೆ, ಹುಡ್ಕೊಂಡು ತಗೊಂಬರ್ತಾರೆ. ಏನು ಇಲ್ಲದಂಥ, ಸಂಬಂಧವೇ ಇಲ್ಲದಂಥ ಕೇಸ್ಗಳಲ್ಲಿ ನನ್ನ ಸೇರಿಸ್ತಾರೆ. ಕನಿಷ್ಠ ಅವ್ರನ್ನೊಂದಷ್ಟು ಇನ್ನಷ್ಟು ದಿವಸ ಜೈಲಲ್ಲಿ ಇಡಬೇಕು ಅನ್ನುವ ತೀರ್ಮಾನಕ್ಕೆ ಹಿರಿಯ ಅಧಿಕಾರಿಗಳು ಬರ್ತಾರೆ. ಆದರೆ ಕೆಳಮಟ್ಟದ ಅಧಿಕಾರಿಗಳು ಏನಿರ್ತಾರೆ ಅವರೆಲ್ಲರೂ ರಕ್ಷಣಾ ವೇದಿಕೆ ಪರವಾಗಿರ್ತಾರೆ. ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಅವರು ಸರ್ಕಾರ ಅನ್ಕೋಬೋದು, ಪೊಲೀಸ ಹಿರಿಯ ಅಧಿಕಾರಿಗಳು ಅನ್ಕೋಬೋದು. ಆದರೆ ಕೆಳಮಟ್ಟದ ಅಧಿಕಾರಿಗಳು ನಮ್ಮ ಜೊತೆಲಿ ಎಷ್ಟು ಚೆನ್ನಾಗಿದ್ದರು, ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ, ರಕ್ಷಣಾ ವೇದಿಕೆಯನ್ನು ಒಪ್ಕೊಂಡಿದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಅಲ್ಲಿ ನಡೀತಿದ್ದಂಥ ಸಭೆ, ಅವರ ಅಂತರಂಗದ ಸಭೆಯ ವಿಚಾರಗಳು ನನ್ನ ಗಮನಕ್ಕೆ ಬರ್ತಾಯಿತ್ತು. ಹಾಗಾಗಿ ಈಗ ಕನ್ನಡ ಗೆದ್ದಿದೆ, ಕನ್ನಡಿಗರು ಗೆದ್ದಿದ್ದಾರೆ, ಕರ್ನಾಟಕ ಗೆದ್ದಿದೆ, ಸರ್ಕಾರ ಸೋತಿದೆ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸೋತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ. ಕನ್ನಡಿಗ, ಕರ್ನಾಟಕ